ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ಗೆ ಸೋಲಾಗಿದೆ. ಅರವಿಂದ್ ಕೇಜ್ರಿವಾಲ್ ಈಗ ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಸೋಲನ್ನು ಒಪ್ಪಿದ್ದಾರೆ. ಅರವಿಂದ್ ಕೇಜ್ರಿವಾಲ್ಗೆ ಸೋಲು. ದೆಹಲಿ ಚುನಾವಣೆಯಲ್ಲಿ ಆಪ್ತ ವರಿಷ್ಠ ನಾಯಕ ಅರವಿಂದ್ ಕೇಜ್ರಿವಾಲ್ ಈಗ ಮಕಾಡೆ ಮಲಗಿದ್ದಾರೆ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಅರವಿಂದ್ ಕೇಜ್ರಿವಾಲ್ ದೆಹಲಿ ಚುನಾವಣೆಯಲ್ಲಿ ಸೋಲನ್ನ ಒಪ್ಪಿದ್ದಾರೆ. ನಿಜಕ್ಕೂ ಆಘಾತಕಾರಿಯಾದಂತಹ ಸುದ್ದಿ. ಜನ ಯಾವ ರೀತಿ ಒಬ್ಬ ನಾಯಕನನ್ನ ಸೃಷ್ಟಿ ಮಾಡ್ತಾರೆ, ಯಾವ ರೀತಿ ಸೋಲಿಸ್ತಾರೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಸಾಕ್ಷಿ. ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿಯಲ್ಲಿ ಸೋಲಾಗಿದೆ ಅಂತ ಶೀಲಾ ದೀಕ್ಷಿತ್ ಅಂತ ಬಹುದೊಡ್ಡ ನಾಯಕಿ ವಿರುದ್ಧ ಗೆದ್ದಂತ ಅರವಿಂದ್ ಕೇಜ್ರಿವಾಲ್ ಈಗ ಬಿಜೆಪಿಯ ಸಾಮಾನ್ಯ ನಾಯಕನ ವಿರುದ್ಧ ಸೋಲನ್ನು ಒಪ್ಪಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಒಪ್ಪಿರುವಂತದ್ದು. ಬಿಜೆಪಿಯ ಪರ್ವೇಶ್ ವರ್ಮಾ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಒಪ್ಪಿದ್ದಾರೆ. ನಿರಂತರವಾಗಿ ಸುದ್ದಿ ಬರ್ತಾ ಇತ್ತು. ಕಳೆದ 10 ಸುತ್ತಿನಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು. ಈಗ ಅರವಿಂದ್ ಕೇಜ್ರಿವಾಲ್ ಅವರೇ ಈ ಒಂದು ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿದ್ದಾರೆ. ಬಹುದೊಡ್ಡ ಆಘಾತಕಾರಿ ಸುದ್ದಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೆ, ಆಮ್ ಆದ್ಮಿ ಪಕ್ಷದ ನಾಯಕರಿಗೆ. ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಸೋಲೇನಿದೆ ನಿಜಕ್ಕೂ ಆಮ್ ಆದ್ಮಿ ಪಕ್ಷಕ್ಕೆ ಅಷ್ಟು ಸುಲಭವಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಪಕ್ಷದ ಬಹುದೊಡ್ಡ ನಾಯಕ, ವಿಧಾನಸಭೆಯಲ್ಲೂ ಕೂಡ ಅವರು ಮುಖವಾಗಿದ್ರು, ಪಕ್ಷದ ನೇತಾರರಾಗಿದ್ರು, ರಾಷ್ಟ್ರೀಯ ನಿರ್ಧಾರಗಳನ್ನ ಮಾಡುವಂತರು ಅಂತ ಅರವಿಂದ್ ಕೇಜ್ರಿವಾಲ್ ಈಗ ದೆಹಲಿ ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿರುವಂತದ್ದು ಆಘಾತಕಾರಿಯಾಗಿ ಪರಿಗಣಿಸಿದೆ. ಸಹಜವಾಗಿ ಈ ಒಂದು ಸೋಲೇನಿದೆ ಅದು ಬಹುದೊಡ್ಡ ಆಘಾತವನ್ನ ಆಮ್ ಆದ್ಮಿ ಪಕ್ಷಕ್ಕೆ ತಂದಿದೆ ಅಂದ್ರೆ ತಪ್ಪಾಗ. ನೋಡ್ತಾ ಇದ್ರೆ ಈಗ ಅರವಿಂದ್ ಕೇಜ್ರಿವಾಲ್ ಪರ್ವೇಶ್ ವರ್ಮಾ ವಿರುದ್ಧ ಸೋಲನ್ನು ಒಪ್ಪಿದ್ದಾರೆ. ನವದೆಹಲಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿಲ್ಲ. ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷದ ಬಗ್ಗೆ ಬೇರೆ ಬೇರೆ ಅನಿಸಿಕೆಗಳು ಬರ್ತಾ ಇತ್ತು. ಆಮ್ ಆದ್ಮಿ ಪಕ್ಷ ಗೆಲ್ಲತ್ತಾ ಸೋಲತ್ತಾ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಅಥವಾ ಎಕ್ಸಿಟ್ ಪೋಲ್ಗಳು ಬೇರೆ ರೀತಿ ಇತ್ತು. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ದೆಹಲಿ ಚುನಾವಣೆಯಲ್ಲಿ ಸೋತಿದ್ದಾರೆ. ರಮೇಶ್ ಬಾಬು ಅವರೇ, ಶೀಲಾ ದೀಕ್ಷಿತ್ ನಾಯಕರು ಅಂತ ನಾಯಕಿಯ ವಿರುದ್ಧ ಅವ್ರು ಗೆದ್ದಂಥವ್ರು. ಅವ್ರ ವಿರುದ್ಧ ಕೃಷ್ಣಾನಗರ್ ಕಾನ್ಸ್ಟಿಟ್ಯೂನ್ಸಿ ನಾನು ರಿಪೋರ್ಟ್ ಮಾಡಿದಾಗ 2013 ರಿಪೋರ್ಟ್ ಮಾಡಿದಂಥ ಕೃಷ್ಣಾನಗರ್ ಕಾನ್ಸ್ಟಿಟ್ಯೂನ್ಸಿಲಿ ಹೋದಂಥ ಸಂದರ್ಭದಲ್ಲಿ ಯಾರು ಕೂಡ ಅನ್ಕೊಂಡಿರಲಿಲ್ಲ ಶೀಲಾ ದೀಕ್ಷಿತ್ಗೆ ಇಂಥ ಚಾಲೆಂಜ್ ಆಗ್ತಾರೆ ಅಂತ. ಅವ್ರು ಚಾಲೆಂಜರ್ ಆಗಿ ಹೊರಹೊಮ್ಮಿದ್ರು. ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಕೂಡ ಸಾಕ್ಷಿ. ಈ ಒಂದು ರಾಜಕೀಯ ಒಂದು ಗಳಿಗೆಯನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? ಯಾಕೆಂದರೆ ಸೋಲು ಗೆಲುವು ಸಾಮಾನ್ಯ, ಆದರೆ ಅಂಥ ದೊಡ್ಡ ನಾಯಕರಿಗೂ ಸೋಲಾಗ್ತಾ ಇರುವಂಥದ್ದು ಸೋಲಿನ ಪಾಠ. ಅದನ್ನು ಯಾವ ರೀತಿ ಅರ್ಥೈಸ್ತೀರಿ? ಇಲ್ಲ, ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಪ್ರಮುಖರಾದಂಥ ಅರವಿಂದ್ ಕೇಜ್ರಿವಾಲ್ರವರು ಅಸೆಂಬ್ಲಿಗೆ ಗೆಲ್ಲಬೇಕಾಗಿತ್ತು. ಯಾಕೆಂದರೆ ಅಲ್ಲಿ ಸಮರ್ಥ ಒಂದು ವಿರೋಧ ಪಕ್ಷನೂ ಇರಬೇಕಾಗುತ್ತೆ ಒಳಗಡೆ. ಬಿ ಜೆ ಪಿ ಅಧಿಕಾರಕ್ಕೆ ಬಂದರೂ ಸಹ ಅಸೆಂಬ್ಲಿ ಒಳಗಡೆ ಸಮರ್ಥ ವಿರೋಧ ಪಕ್ಷದ ನಾಯಕರು ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಅವರು ಅರವಿಂದ್ ಕೇಜ್ರಿವಾಲ್ರವ್ರ ಸೋಲನ್ನ ಒಂದು ತಪ್ಪು ಅಂತಲೇ ನಾನು ಭಾವಿಸ್ತೇನೆ. ಶೀಲಾ ದೀಕ್ಷಿತ್ ಅವ್ರ ಮೇಲೆ ಗೆಲ್ಲೋದಕ್ಕೆ ಅವತ್ತು ಕಾರಣಗಳು ಬೇರೆ ಬೇರೆ. ನಾನು ಆಗಲೇ ಮಾತಾಡ್ತಾ ಹೇಳಿದೆ, ಅದೇನು ಸ್ಪೆಕ್ಟ್ರಮ್ 2G ಹಗರಣವನ್ನು ಇಟ್ಕೊಂಡು ಜನಗಳ ಮನಸ್ಸಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಮೋಸ ಆಗಿದೆ ಅಂತೇಳಿ ಬಿಂಬಿಸಿದ್ರು. ಅದಕ್ಕೆ ಮೂಲ ಕಾರಣಕರ್ತರು ಅಣ್ಣಾಜಾರ್ಯರವರು. ಅವರು ಬಿ ಜೆ ಪಿಯಿಂದ ಪ್ರೇರೇಪಿತರಾಗಿ ಕಾಮನ್ವೆಲ್ತ್ ಕೂಡ ಇತ್ತು. ಕಾಮನ್ವೆಲ್ತ್ ದೆಹಲಿಗೆ ರಿಲೇಟ್ ಆಗಿಲ್ಲ, ಅದೇನಂತ ಇಶ್ಯೂ ಆಗಿರಲಿಲ್ಲ. ಕಾಮನ್ವೆಲ್ತ್ ಏನು ಇಶ್ಯೂ ಆಗಿರಲಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಜನಕ್ಕೆ ಒಂದು ಸಿಟ್ಟಿತ್ತು. ಅದನ್ನು ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ದೆಹಲಿನಲ್ಲಿ ಇವರು ಒಂದು ಹೋರಾಟವನ್ನು ಹುಟ್ಟಾಕಿ ಅಣ್ಣಾಜಾರ್ಯವರ ಹೆಸರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಅದನ್ನು ಹೈಜಾಕ್ ಮಾಡೋದಕ್ಕೆ ಬಿ ಜೆ ಪಿಯವರು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಬಟ್ ಎಂಟೈರ್ ಶೋಗೆ ಸ್ಪಾನ್ಸರ್ಶಿಪ್ ಇದ್ದಿದ್ದೆ ಬಿ ಜೆ ಪಿಯಿಂದ. ಅಣ್ಣಾಜಾರ್ಯವರ ಶೋಗೆ ಸ್ಪಾನ್ಸರ್ಶಿಪ್ ಇದ್ದಿದ್ದು ಬಿ ಜೆ ಪಿಯಿಂದ. ಅಷ್ಟರ ಮಟ್ಟಿಗೆ ಇವರು ಸಫಲ ಆಗಿ ಇವತ್ತು ಶೀಲಾ ದೀಕ್ಷಿತ್ ವಿರುದ್ಧ ಜಯವನ್ನು ಗಳಿಸಿದ್ರು. ಬಟ್ ಇವತ್ತು ಅವರಿಗೆ ಸೆಟ್ಬ್ಯಾಕ್ ಆಗಿದೆ. ದೆಹಲಿಯ ರಾಜಕಾರಣದ ದೃಷ್ಟಿಯಿಂದ ಅಲ್ಲಿ ಆಪು ಮತ್ತು ಇತರ ಪಕ್ಷಗಳು ಬರಬೇಕಾಗಿತ್ತು. ಬಟ್ ಇದಾದಮೇಲೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಇದು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಕೇಜ್ರಿವಾಲ್ ಅವರಿಗೆ ಹಿನ್ನಡೆ ಆಗಿದೆ ಅಂತ ಭಾವಿಸ್ತೇನೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿರ್ತಕ್ಕಂಥ ಹಿನ್ನಡೆನೂ ನಾವು ಖಂಡಿತ ಇದು ನಮ್ಮ ಹೈ ಪವರ್ ಕಮಿಟಿಯವರು ವಿಮರ್ಶೆ ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತಾರೆ. ರೈಟ್. ಬಿಜೆಪಿಯಿಂದ ರವಿಕುಮಾರ್ ಜಾಯ್ನ್ ಆಗ್ತಾರೆ, ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ರವಿಕುಮಾರ್ ಅವರಿಗಾಗಲೇ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ನಿಮಗೆ ಈ ಗೆಲುವಿನ ಸಿಹಿ ಸಿಗ್ತಾ ಇದೆ. ಅಫ್ಕೋರ್ಸ್ ಗೆದ್ದಂಥ ಸಂದರ್ಭದಲ್ಲಿ ವಿಶ್ಲೇಷಣೆ ಸುಲಭ, ಯಾಕಂದರೆ ಗೆದ್ದಿರ್ತೀರಿ, ಎಲ್ಲವೂ ಕೂಡ ಸಹಜವಾಗಿ ನಿಮ್ಮ ಪರವಾಗಿರುತ್ತೆ. ಬಟ್ ಈ ಒಂದು ಗೆಲುವು ಬಿಜೆಪಿಯ ನಾಯಕತ್ವದ ಬಗ್ಗೆ ಸಹಜವಾಗಿ ಮೋದಿ ಅವರಿಗೆ ಅರ್ಪಣೆ ಅಂತ ನಿಮ್ಮ ನಾಯಕರು ಹೇಳ್ತಿದ್ದಾರೆ. ಬಟ್ ಸ್ಥಳೀಯವಾಗಿ ತಾವು ಯಾವ ರೀತಿ ನೋಡ್ತೀರಿ? ಅಲ್ಲಿನ ವಿಚಾರಗಳಿರ್ಬೋದು ಅಥವಾ ಅಲ್ಲಿನ ಕಾಂಬಿನೇಷನ್ ಪರ್ಮಿಟೇಷನ್ ಹೇಗಿತ್ತು? ರೈಟ್, ನಿಮ್ ಜೊತೆ ಮಾತಾಡ್ತೀನಿ. ಆದ್ಮೇಲೆ ಒಂದು ಬ್ರೇಕಿಂಗ್ ಬರ್ತಾರೆ, ನಿಮ್ ಜೊತೆ ಮಾತಾಡ್ತೀನಿ. ದೆಹಲಿಯ ಮುನ್ನ ಸಿಎಂ ಆಗ್ತಾರ ಪರ್ವೇಶ್ ವರ್ಮಾ? ಯಾಕೆಂದ್ರೆ ಪರ್ವೇಶ್ ವರ್ಮಾಗ ಗೆಲುವಿನ ಬಳಿಕ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ಗರಿಗೆದರಂತ ರಾಜಕೀಯ ಚಟುವಟಿಕೆ ಈಗ ಒಂದ್ ಕಡೆಗೆ ಅಧಿಕಾರಕ್ಕೆ ಬರ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬಂದಾದ್ಮೇಲೆ ಈಗ ಮುಖ್ಯಮಂತ್ರಿ ವಿಚಾರವಾಗಿ ಕೂಡ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಪರ್ವೇಶ್ ವರ್ಮಾ ಅವರು ಈಗ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದಂತ ಪರ್ವೇಶ್ ವರ್ಮಾ ಈಗ ಅಮಿತ್ ಶಾ ಅವರ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ರಾಜಕೀಯ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಈ ಒಂದು ಪ್ರಶ್ನೆ ಸಹಜವಾಗಿಯೇ ದೆಹಲಿ ಜನರ ಮುಂದೆ ಇದೆ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ
ಒಂದು ಮುಖ್ಯಮಂತ್ರಿ ಮುಖವನ್ನ ಪರಿಚಯ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ಈ ಬಾರಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಒಂದು ಪ್ರಶ್ನೆ ಇದ್ದಿರುವಂಥದ್ದೇ. ಇದರ ಜೊತೆಗೆ ಈಗ ಪರ್ವೇಶ್ ವರ್ಮಾ ಅವರು ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ತೆರಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಕೇಜ್ರಿವಾಲ್ ವಿರುದ್ಧ ಗೆದ್ದು ಬಿಗಿದಂತ ಪರ್ವೇಶ್ ವರ್ಮಾ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಈಗಾಗಲೇ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ರವಿಕುಮಾರ್ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರು ನೀವು ಮಾತಾಡ್ತಾ ಇದ್ದೀರಿ. ನನ್ನ ಪ್ರಶ್ನೆ ಇತ್ತು, ಈಗ ದೆಹಲಿ ಚುನಾವಣೆಯ ವಿಶ್ಲೇಷಣೆ ಮಾಡೋದಾದ್ರೆ ಸ್ಥಳೀಯ ಪಾತ್ರಗಳು, ಸ್ಥಳೀಯ ವಿಚಾರಗಳು, ಸ್ಥಳೀಯ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು?